ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಬ್ಯಾರಕ್ನಲ್ಲಿ ಫೋನ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಬಳಿಕ ಈಗ ಜೈಲು ವ್ಯವಸ್ಥೆಯಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ಫೋನು ಸಿಕ್ಕಂತಹ ಒಂದು ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಅಲೋಕ್ ಕುಮಾರ್ ಅವರು ಕೆಲವೊಂದಷ್ಟು ಚೇಂಜಸ್ ಅನ್ನ ಈಗ ಮಾಡಿದ್ದಾರೆ. ಜೈಲಲ್ಲಿರುವಂತಹ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೂ ಕೂಡ ಈಗ ಬಿಸಿ ತಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ರೀತಿ ಸಿಸ್ಟಮ್ ಅಲ್ಲಿ ಈಗ ಬದಲಾವಣೆಗಳು ನೋಡ್ತಾ ಇದೆ. ಪವಿತ್ರ ಗೌಡಗೆ ಈಗ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗೆ ದರ್ಶನ್ಗೆ ಕೊಟ್ಟಿದ್ದಂಥ ಒಂದು ವ್ಯವಸ್ಥೆ ಏನೆಲ್ಲ ಇತ್ತು ಅದರಲ್ಲೂ ಕೂಡ ಬದಲಾವಣೆ ಆಗಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಏನೆಲ್ಲ ಸ್ಪೆಷಲ್ ಸವಲತ್ತುಗಳು ಅಥವಾ ಏನೆಲ್ಲ ಸವಲತ್ತುಗಳಿತ್ತು ಅದರಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಈಗ ಪವಿತ್ರ ಗೌಡ ಸಹ ಜೈಲಿನಲ್ಲಿ ಸವಲತ್ತು ಪಡಿತಾ ಇರೋದು ಕೂಡ ಗಮನಕ್ಕೆ ಬಂದಿದೆ. ಹೀಗಾಗಿ ಪವಿತ್ರ ಗೌಡಗೆ ಸುಮಾರು 16 ಜನ ಕೈದಿಗಳಿರುವಂಥ ಬ್ಯಾರಕ್ಕಿಗೆ ಈಗ ಸದ್ಯಕ್ಕೆ ಆಕೆಯನ್ನು ಶಿಫ್ಟ್ ಮಾಡಿದ್ದಾರೆ. ಇನ್ನು ದರ್ಶನ್ ಇರೋ ಬ್ಯಾರಕ್ನಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ.